ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವೂ ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಲಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭ ರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೋರ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ಮೀನರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಒಂದು ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಈ ಒಂದು ಮೀನರಾಶಿಯ ಅಧಿಪತಿಯಾದಂತಹ ಗುರುವು ಚತುರ್ಥದಲ್ಲಿ ವಿರಾಜಮಾನನಾಗಿರುವಂಥದ್ದು ಮತ್ತು ಈ ಮೀನರಾಶಿಯ ಸಮೀಪದಲ್ಲೇ ಅಮಾವಾಸ್ಯೆ ಘಟಿಸುತ್ತಿರುವಂಥದ್ದು ಮತ್ತು ರವಿ ಮತ್ತು ಶುಕ್ರರ ಸ್ಥಿತಿಗತಿಗಳು, ಶುಕ್ರನು ತನ್ನ ಉಚ್ಚಸ್ಥಾನವಾದ ಮೀನರಾಶಿಯನ್ನು ಪ್ರವೇಶಿಸ್ತಾ ಇರುವಂಥದ್ದು, ಈ ಒಂದು ಮೀನರಾಶಿಯವರಿಗೆ ಇರತಕ್ಕಂತಹ ಯಾವ್ಯಾವ ಉತ್ತಮ ಫಲಗಳು ಈ ಫಾಲ್ಗುಣ ಮಾಸದಲ್ಲಿ ಸಿಗಬಲ್ಲವು ಎಂಬುದಾಗಿ ಚಿಂತಿಸೋಣ. ಮಿತ್ರರೇ, ಇಲ್ಲಿ ಶನೈಶ್ವರನ ಒಂದು ಸಾನ್ನಿಧ್ಯದಿಂದ ಸಾರ್ಧ ಸಪ್ತಮ ಶನಿಯ ಮಧ್ಯಭಾಗ ಈಗಾಗಲೇ ಮೀನರಾಶಿಯವರಿಗೆ ನಡೀತಾ ಇದ್ದು, ಶುಕ್ರನು 1ನೇ ತಾರೀಕು ಮಾರ್ಚ್ ಅಂದು ಮೀನರಾಶಿಯನ್ನು ಉಚ್ಚಸ್ಥಾನಕ್ಕೆ ಶುಕ್ರ ತೃತೀಯಾಧಿಪತಿಯಾಗಿಯೂ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರನು ಈ ರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಶನಿ ಶುಕ್ರರ ಮೇಲನ ಮತ್ತು ರವಿ ಶುಕ್ರರ ಮೇಲನ ಮತ್ತು ರವಿಚಂದ್ರ ಮೇಲನದಿಂದ ಇಲ್ಲಿ ಅಮಾವಾಸ್ಯೆ ಘಟಿಸ್ತಾ ಇರುವಂಥದ್ದು. ಇದಿಷ್ಟು ನಮಗೆ ಮೇಲ್ನೋಟಕ್ಕೆ ಕಾಣುವಂತಹ ಮೀನರಾಶಿಗೆ ಅತ್ಯಂತ ಪ್ರಮುಖ ಅಂಗವಾಗಿ ಕಾಣ್ತಕ್ಕಂತಹ ವಿಚಾರ. ಈ ಶುಕ್ರನು ರಾಹುವಿನಿಂದ ಗ್ರಸ್ತನಾಗಿ ಈ ಉಚ್ಚ ರಾಶಿಗೆ ಬರುವುದರಿಂದ ಅತ್ಯುತ್ತಮವಾದ ಫಲಗಳು ಕಂಡು ಬರ್ತವೆ. ರವಿಯು ಕೂಡ ಈ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು ಒಳ್ಳೆಯದೇ, ಆದರೂ ಕೂಡ 6ನೇ ಮನೆಯ ಅಧಿಪತಿ ಆಗಿದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನ, ಶತ್ರುತ್ವದ ಬಗ್ಗೆ ಹೆಚ್ಚಿನ ಗಮನ ಬೇಕು. ಹಾಗಾಗಿ ಅಮಾವಾಸ್ಯೆ ಎಂದು ನೀವು ಮಾಡುವಂತಹ ಅನುಷ್ಠಾನ, ಶಿವಾರಾಧನೆ ಅಥವಾ ದುರ್ಗಾ ಆರಾಧನೆ, ಆಂಜನೇಯ ಆರಾಧನೆ, ಯಾವುದೇ ರೀತಿಯಾದಂತಹ ಈ ಒಂದು ಋಣಾತ್ಮಕವಾದ ಫಲಗಳು ಸಿಗುವುದಿದ್ರೆ ಅದನ್ನು ನಾಶ ಮಾಡುವಂಥ ಶಕ್ತಿ ಅಮಾವಾಸ್ಯೆಯ ದಿವಸ ನೀವು ಅನುಷ್ಠಾನ ಮಾಡಿದರೆ ತುಂಬ ಒಳ್ಳೆಯ ಪರಿಣಾಮ ಸಿಗುವಂಥ ಲಕ್ಷಣಗಳು ಖಂಡಿತವಾಗಿಯೂ ಇವೆ. ಇನ್ನು ರಾಷ್ಟ್ರಾಧಿಪತಿಯು ಚತುರ್ಥದಲ್ಲಿದ್ದರಿಂದಾಗಿ ಸಾಮಾನ್ಯವಾಗಿ ಗುರುವೇ ಆಗಿದ್ದರಿಂದ ಅಸ್ಥಾನದಲ್ಲಿ ಸಾಮಾನ್ಯ ಫಲವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಗುರುವಿನ ಆರಾಧನೆ, ಧನಾತ್ಮಕ ಚಿಂತನೆಯ ಅಗತ್ಯ ಜಾಸ್ತಿ ಇದೆ. ದ್ವಿತೀಯಾಧಿಪತಿಯಾದ ಕುಜನು ಏಕಾದಶದಿಂದ ವ್ಯಯಕ್ಕೆ ಬರ್ತಾ ಇರುವುದರಿಂದ ಕುಟುಂಬ ಸ್ಥಾನ ಮತ್ತು ಮಿತ್ರಕ್ಷೇತ್ರ ಮತ್ತು ಹಣಕಾಸು ಕ್ಷೇತ್ರದಲ್ಲಿ ಅನೇಕ ವಿಧವಾದ ಗೊಂದಲಗಳು, ಸಹೋದರ ಕ್ಷೇತ್ರದಲ್ಲಿಯೂ ಮತ್ತು ಮಿತ್ರರಲ್ಲಿಯೂ ಹಣಕಾಸಿನ ವ್ಯವಹಾರಗಳಲ್ಲಿ ಅನೇಕ ವಿಧ ಅಪವಾದಗಳು ಆಗುವಂಥದ್ದು ಅಥವಾ ಕಳೆದುಕೊಳ್ಳುವ ಯೋಗ, ಕೊಟ್ಟಿದ್ದು ಪುನಃ ಬರದೇ ಇರುವ ಯೋಗ ಇತ್ಯಾದಿಗಳು ಅತಿಯಾಗಿ ಕಂಡುಬರುವಂಥ ಲಕ್ಷಣ ಆಗಿದ್ದರಿಂದ ಫಾಲ್ಗುಣ ಮಾಸದಲ್ಲಿ ನೀವು ಹಣಕಾಸಿನ ವ್ಯವಹಾರ ಇತ್ಯಾದಿಗಳನ್ನು ಕೊಟ್ಟಿದ್ದನ್ನು ಮತ್ತೆ ಬರ್ತದೆ ಅನ್ನುವ ಚಿಂತನೆಯಲ್ಲಿ ದಯವಿಟ್ಟು ಯಾರಿಗೂ ಕೊಡಬೇಡಿ. ಅದು ಬರೋದು 100ಕ್ಕೆ 90ರಷ್ಟು ಕಷ್ಟಕರವಾದಂಥ ವಿಷಯ. ಅದರಲ್ಲೂ ಈ ಒಂದು ಫಾಲ್ಗುಣ ಮಾಸದ ಸಂಪೂರ್ಣ ಪರ್ಯಂತ ಈ ಕುಜನು ಈ 2 ಫೆಬ್ರವರಿ 23ರಂದು ಪ್ರವೇಶ ಮಾಡಿದ ಮೇಲೆ ಅಲ್ಲೇ ಇರ್ತಾನೆ. ಹಾಗಾಗಿ ಅತಿಯಾಗಿ ಹಣದ ಮತ್ತು ಭೂ ವ್ಯವಹಾರಾದಿಗಳೆಲ್ಲ ಹಿನ್ನೆಲೆಗೂ, ಕಾಗದ ಪತ್ರಗಳ ವಿಚಾರಗಳು, ರಿಯಲ್ ಎಸ್ಟೇಟ್ ವಿಚಾರಗಳು, 1 ವರ್ಷ ಮೀನರಾಶಿಯವರಿಗೆ ಒಂದು ತಿಂಗಳು ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಿ ಆಗಬಹುದು. ಬಹಳ ಎಚ್ಚರಿಕೆ ಬೇಕು ಹಣಕಾಸಿನ ವಿಚಾರದಲ್ಲಿ. ಇನ್ನು ತೃತೀಯಾಧಿಪತಿಯಾದ ಶುಕ್ರನು ಉಚ್ಚಸ್ಥಾನಕ್ಕೆ ಬರ್ತಾ ಇರುವುದರಿಂದ ಉಚ್ಚಸ್ಥಾನಕ್ಕೆ ಬಂದ ಮೇಲೆ ಅನೇಕ ಮಾತುಕತೆಗಳಲ್ಲಿ ಯಶಸ್ಸು ಮತ್ತು ಹಣಕಾಸಿನ ಯೋಗಗಳು ಬರುತ್ತೆ. ಕುಜನಿಂದ ಹಣಕಾಸನ್ನು ಕಳೆದುಕೊಳ್ಳುವ ಯೋಗ, ಶುಕ್ರನಿಂದ ಹಣಕಾಸನ್ನು ಪಡೆದುಕೊಳ್ಳುವ ಯೋಗ 2 ಈ ಫಾಲ್ಗುಣ ಮಾಸದಲ್ಲಿ ಲಭ್ಯವಾಗಲಿಕ್ಕಿದೆ.
ಹಾಗಿದ್ರೆ ನಿಮಗೆ ಏನಾಗ್ತದೆ? ಕೆಲವರು ಕೇಳ್ಬೋದು, ಹಾಗಿದ್ರೆ ನನಗೇನಾಗತ್ತೆ? ವೈಯಕ್ತಿಕವಾದ ಜಾತಕದ ಪರಿಶೀಲನೆ ಅಥವಾ ಪ್ರಶ್ನೆ ಮಾರ್ಗ ಅಗತ್ಯ ಇರುತ್ತೆ. ಯಾರಿಗೆ ಶುಕ್ರನ ಫಲವನ್ನು ಅನುಭವಿಸುವ ಸಮಯ ಬಂದಿದೆಯೋ ಅವರಿಗೆ ಅಧಿಕವಾದ ಹಣ ಇತ್ಯಾದಿಗಳು ಖಂಡಿತವಾಗಿ ಬರುವ ಯೋಗ ಇದೆ. ಹಾಗೆ ಕೆಲವರಿಗೆ ಅಷ್ಟಮದ ಶುಕ್ರ ಇದ್ದು ಶುಕ್ರಾದಿತ್ಯ ಸಂಧಿ, ನೋಡಿ ಶುಕ್ರ ರವಿ ಜೊತೆಗಿದ್ದಾರೆ, ಶುಕ್ರಾದಿತ್ಯ ಸಂಧಿ ಕಾಲ ಬಂದರೆ ಕಂಟಕವೂ ಕೂಡ ಸಂಭವಿಸುವ ಲಕ್ಷಣಗಳಿರುವುದರಿಂದ ಅನೇಕ ತೊಡಕುಗಳು, ಅನೇಕ ರೀತಿಯಾದ ಅನಾರೋಗ್ಯ ಇತ್ಯಾದಿಗಳಾಗುವಂಥ ಲಕ್ಷಣಗಳಿರುವುದರಿಂದ ನಿಮ್ಮ ದಶಾಭುಕ್ತಿಗಳು ಇತ್ಯಾದಿಗಳ ಪರಿಶೀಲನೆ ಅತ್ಯಂತ ಅಗತ್ಯ ಇರುತ್ತೆ. ಇನ್ನು ಜಾತಕ ಇಲ್ಲದಿದ್ದರೂ ಪ್ರಶ್ನೆ ಮಾರ್ಗದ ಮೂಲಕ ಸ್ವಲ್ಪ ತಿಳಿದುಕೊಳ್ಳುವುದು ಒಳ್ಳೆಯದು. ಇನ್ನು ಕುಜನ ಪ್ರಭಾವ ಜಾಸ್ತಿ ಇದ್ದಲ್ಲಿ, ನಿಮಗೆ ಶುಕ್ರನ ಪ್ರಭಾವ ಕಡಿಮೆ ಇದ್ದು ಕುಜನ ಪ್ರಾಧಾನ್ಯತೆ ಇದ್ದರೆ ಹಣವನ್ನು ಕಳೆದುಕೊಳ್ಳುವ ಯೋಗ ಖಂಡಿತ ಉಂಟಾಗತ್ತೆ. ಆದ್ದರಿಂದಾಗಿ ಅಂತಹ ಸಂದರ್ಭದಲ್ಲಿ ರಾಹುಯುತನಾದಂತಹ ಕುಜ ದೋಷಾದಿಗಳು, ಹಣಕಾಸಿನ ತೊಂದರೆಗಳು, ಕುಟುಂಬದ ಅಪವಾದ, ಮಿತ್ರ ಕ್ಷೇತ್ರದಲ್ಲಿ ಗೊಂದಲ ಇತ್ತೆಲ್ಲ ಆಗ್ತಾ ಬಂದರೆ ಖಂಡಿತವಾಗಿಯೂ ರಾಹು ದೋಷದಿಂದ ಇದು ಉಂಟಾಗುವುದರಿಂದಾಗಿ ಮತ್ತು ವ್ಯಯತ್ವದಿಂದ ಉಂಟಾಗುವುದರಿಂದಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡುವುದರಿಂದ ಆ ದೋಷದಿಂದ ಹೊರಬರಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಅನೇಕ ಜನರ ಬೇಡಿಕೆಯ ಮೇರೆಗೆ ನಾಗಶಕ್ತಿ ವಿನಾಯಕನ ಪೂಜಾರಾಧನೆ ಕ್ರಮವನ್ನು ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನಾವು ಸೇರಿಸಿ ಹಾಕಿದ್ದೇವೆ. ಅನೇಕ ಜನರು ತುಂಬ ಕೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲೇ ಸೇರಿಸಿ ಹಾಕಿದ್ದೇವೆ. ಮತ್ತು ಪ್ಲೇ ಲಿಸ್ಟಲ್ಲೂ ಕೂಡ ಬೇರೆ ವಿಭಾಗದಲ್ಲಿ ನಾಗಶಕ್ತಿ ವಿನಾಯಕದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಆ ಒಂದು ಆರಾಧನೆಯನ್ನು, ಮಾನಸ ಪೂಜೆಯನ್ನು ಆ ಮಹಾಗಣಪತಿ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಬಿಂಬಿಸಿಕೊಂಡು ಈ ತಲೆಯ ಮೇಲಿನಿಂದ ಗಂಗಾಜಲ ಬೀಳ್ತಾ ಇರುವಂತೆ ಭಾವಿಸಿಕೊಂಡು ಮಾನಸ ಪೂಜೆಯನ್ನು ಶ್ರದ್ಧಾ ಭಕ್ತಿಯುಕ್ತರಾಗಿ ಪರಿಪೂರ್ಣ ನಂಬಿಕೆಯೊಂದಿಗೆ ಮಾಡಿದಾಗ ಅನೇಕ ದೋಷಗಳ ನಿವೃತ್ತಿ ಖಂಡಿತವಾಗಿ ಆಗುತ್ತೆ. ಜಪವನ್ನು ಕೂಡ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇದೆ. ಮಾನಸ ಪೂಜೆಯಲ್ಲಿ ಕೊಟ್ಟಂತಹ ಯಾವ ಧ್ಯಾನಾದಿ ಶ್ಲೋಕಗಳಿದೆ ಅದನ್ನು ಹೇಳಿಕೊಂಡು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಈ ಮಂತ್ರವನ್ನು, ಜಪವನ್ನು ಯಥಾಶಕ್ತಿ ಅನುಸಾರವಾಗಿ, ಭಕ್ತಿ ಅನುಸಾರವಾಗಿ, ಸಮಯಾನುಸಾರವಾಗಿ ಮಾಡಿಕೊಂಡ್ರೆ ನಂತರ ಅದೇ ಶ್ಲೋಕಗಳನ್ನು, ಧ್ಯಾನ ಶ್ಲೋಕಗಳನ್ನು ಪುನಃ ಹೇಳುವ ಮೂಲಕ ಜಪವನ್ನು ಸಮರ್ಪಿಸಿಕೊಳ್ಳಬಹುದು. ಹಾಗೆಯೇ ಇದರಿಂದಾಗಿ ಅನೇಕ ವಿಧದಲ್ಲಿ ಈ ಇಷ್ಟು ಗ್ರಹಗಳು ಕುಜ ಬುಧ ಇತ್ಯಾದಿಯಿಂದ ಚತುರ್ಥಾಧಿಪತಿ ಮನೆ ಕಟ್ತಾ ಇರ್ತಕ್ಕಂಥವರು, ಅವರಿಗೆ ಅನೇಕ ಅಡೆತಡೆಗಳು ಬಂದರೆ, ಆ ಕಟ್ಟುವ ಯೋಚನೆ ಇದ್ದವರಿಗೆ ಎಲ್ಲೆಲ್ಲ ವಿಘ್ನಗಳು ಬರ್ತಾ ಇದೆ, ಹಾಗೂ ಆರೋಗ್ಯದ ವಿಚಾರವನ್ನು ಹೊಂದಿದವರಿಗೆ ಆ ನಾಗಶಕ್ತಿ ವಿನಾಯಕನ ಜಪವನ್ನು ನೀರನ್ನು ಅಭಿಮಂತ್ರಣೆ ಮಾಡಿ ಆ ಜಪ ಮಾಡಿದ ಮೇಲೆ 9 ಸಾರಿಯೋ 99 ಸಾರಿಯೋ ಅಭಿಮಂತ್ರಣೆ ಮಾಡಿ ಕುಡಿಯುವುದರಿಂದ ಅನಾರೋಗ್ಯದಿಂದ ಸ್ವಲ್ಪ ಸುಲಭವಾದಂಥ ದೈಹಿಕ ಸ್ಥಿತಿ ಉಂಟಾಗತ್ತೆ. ಇನ್ನು ಈ ಬುಧನು ಬುದ್ಧಿಕಾರಕನಾಗಿ ಚತುರ್ಥ ಮತ್ತು ಸಪ್ತಮಾಧಿಪತಿಯಾಗಿದ್ದರಿಂದ, ರಾಹುಗ್ರಸ್ತನಾದ ಇದ್ದಿದ್ದರಿಂದ ಪತಿ ಪತ್ನಿ ಅಥವಾ ಸಂಗಾತಿಗಳು ಅಥವಾ ಪ್ರೇಮಿಗಳಲ್ಲಿ ಅನೇಕ ಗೊಂದಲಗಳು ಉಂಟಾಗುವ ಲಕ್ಷಣಗಳಿವೆ. ಹಾಗೆ ಆದಲ್ಲಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡುವುದರಿಂದ ಅನೇಕ ವಿಧವಾದಂತಹ ದೋಷಗಳು ನಿವಾರಣೆಯಾಗಿ ನಿಮಗೆ ಸಮರ್ಪಕವಾದ ಮಾರ್ಗ. ಆದರೂ ಕೂಡ ಫಾಲ್ಗುಣ ಮಾಸದಲ್ಲಿ ಬುಧನ ಒಂದು ಸಾಂಗತ್ಯ ರಾಹುವಿನ ಜೊತೆಗಿದ್ದರಿಂದ ಅಹಂಕಾರ ಇದ್ದವರಿಗೆ ತುಂಬ ತೊಂದರೆಗಳು ಉಂಟಾಗುವ ಲಕ್ಷಣಗಳಿದೆ. ರಾಹು ಮತ್ತು ಬುಧನನ್ನು ವಿರುದ್ಧ ದಿಕ್ಕಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಬುಧ ಈಶಾನ್ಯ ದಿಕ್ಕಿನಲ್ಲೂ, ರಾಹು ನೈಋತ್ಯ ದಿಕ್ಕಿನಲ್ಲೂ ಸ್ಥಾಪನೆ ಮಾಡುವಂಥದ್ದು. ಹಾಗೆ ರಾಕ್ಷಸೀಯ ಒಂದು ಪ್ರವೃತ್ತಿ ರಾಹುನದು, ಅರ್ಥಾತ್ ಪೂರ್ವಜನ್ಮದ ಪಾಪಾಂಶವನ್ನು ತೋರಿಸುವುದು, ಅದೇ ಅಹಂಕಾರ, ಅಜ್ಞಾನ. ಹಾಗಾಗಿ ರಾಹುವಿನ ಪ್ರಭಾವ ಜಾಸ್ತಿ ಆಗಿಬಿಡುತ್ತೆ. ನಿರಹಂಕಾರಿಗಳು, ನಿಸ್ವಾರ್ಥಗಳಿಗೆ ರಾಹುವಿನ ಪ್ರಭಾವ ಕಡಿಮೆಯಾಗಿ ಬುದ್ಧಿ ಸರಿಯಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಫಾಲ್ಗುಣ ಮಾಸದಲ್ಲಿ ರಾಹುಯುತಿ ಹೊಂದಿದ ಬುಧ ಇದ್ದರೂ ಕೂಡ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಂಜನೇಯನ ಆರಾಧನೆಯನ್ನು ಮಾಡಿ ಮಹಾವೀರನಾದಂಥ ಆಂಜನೇಯ, ರಾಮನ ಭಕ್ತ, ನಿರಹಂಕಾರ ಮತ್ತು ಸುಜ್ಞಾನ, ಸಮರ್ಪಕವಾದ ಸರಿಯಾದ ಜ್ಞಾನ ಇರುವಂತಹ ಮಹಾ ವ್ಯಕ್ತಿ ಆ ಒಬ್ಬ ಆಂಜನೇಯನನ್ನು ಅವನ ಆ ಒಂದು ಸುಂದರಕಾಂಡ ಪಾರಾಯಣ ಇರ್ಬೋದು, ಅವನನ್ನು ಧ್ಯಾನ ಮಾಡೋದಿರ್ಬೋದು, ಅವನ ಜಪವನ್ನು ಮಾಡೋದಿರ್ಬೋದು. ಯೂಟ್ಯೂಬಲ್ಲಿ ಈಗಾಗಲೇ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಅಂಜನಾ ಗರ್ಭ ಸಂಭೂತಂ ಎನ್ನುವಂತಹ ಒಂದು ಶ್ಲೋಕವನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ಅನುಸರಿಸ್ಬೋದು. ಹೀಗೆ ನಿಮ್ಮ ಜೀವನದ ನಿರ್ಣಯಗಳು ಅತ್ಯಂತ ಉತ್ತಮವಾದ ಫಲ ಸಿಗಲಿಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯ ಜೊತೆಗೆ ಆಂಜನೇಯನ ಆರಾಧನೆ ಮಾಡಿದರೆ ಅತ್ಯುತ್ತಮವಾದ ಫಲಗಳು ಲಭ್ಯವಾಗುತ್ತೆ. ಇನ್ನು ಪಂಚಮಾಧಿಪತಿಯಾದ ಚಂದ್ರ ಜ್ಞಾನಾಧಿಕಾರಿಯು ಅಮಾವಾಸ್ಯೆಯನ್ನು ಮೀನರಾಶಿಯ ಸಮೀಪದಲ್ಲೂ ಹುಣ್ಣಿಮೆಯನ್ನು ಕನ್ಯಾ ರಾಶಿಯ ಸಮೀಪದಿಂದಲೂ ಉಂಟು ಮಾಡ್ತಾ ಇರುವುದರಿಂದಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಮನೋಕಾಮನೆಗಳಿದ್ದರೆ ಹುಣ್ಣಿಮೆಯ ದಿವಸವು ಮತ್ತು ಅಧ್ಯಾತ್ಮ ಸಾಧನೆಗಾಗಿ ಅಮಾವಾಸ್ಯೆ ಎಂದು ಅನುಷ್ಠಾನಗೈದರೆ ಅಧ್ಯಾತ್ಮ ಸಾಧನೆಯಿಂದ ಮನೋಬಲ ಮತ್ತು ಆತ್ಮಬಲ ವೃದ್ಧಿ ಆಗುವುದರಿಂದ ಮಾಟ ಮಂತ್ರಾದಿಗಳ ಯೋಗಗಳಿದ್ದರೂ ಕೂಡ ಅದು ಸಂಪೂರ್ಣ ನಿವಾರಣೆ ಆಗುತ್ತೆ. ಅದರಿಂದಾಗಿ
ಬ್ರಹ್ಮಾಂಡ ವ್ಯಾಪಿಯಾದಂತಹ ಬ್ರಹ್ಮಾಂಡ ಸ್ವರೂಪವಾದ ಮುದ್ಗಲ ಪುರಾಣದಂತೆ ಅವನ ಹೊಟ್ಟೆಯ ಭಾಗವೇ ಬ್ರಹ್ಮಾಂಡ ಮತ್ತು ಯಾವ ಸಂಕರ್ಷಣ ಶಕ್ತಿ ತಕ್ಷಕನಿದ್ದಾನೆ ಇಲ್ಲಿ ಸಮಸ್ತ ಲಯವನ್ನು ಪಾಪ ಲಯವನ್ನು ಮಾಡ್ತಕ್ಕಂತಹ ಈ ಒಂದು ರಾಹುವಿನ ದೋಷವನ್ನು ನಿವಾರಣೆ ಮಾಡುವಂತಹ ತಕ್ಷಕ ಪವಿತ್ರ ಬಂಧದಿಂದ ಯುಕ್ತನಾಗಿ ಯಜ್ಞೋಪವೀತ ಈ ಓವೆಲ್ಲ ಅಂದರೆ ಅಂಡಾಕಾರದ ಒಂದು ವ್ಯವಸ್ಥೆಯಲ್ಲಿ ಇವನಿದ್ದು ಈ ನಮೋ ಅಸ್ತು ಸರ್ಪೇಭ್ಯೋ ಏಕೇಚ ಪೃಥಿವೀ ಮನು ಎನ್ನುವಂತೆ ಆ ಒಂದು ಆಕರ್ಷಣ ಶಕ್ತಿಯ ಮೂಲ ಬಿಂದುವಾದಂತಹ ನಾಗನು ಸಂಪೂರ್ಣವಾಗಿ ಈ ವಿನಾಯಕನ ಜೊತೆಗೆ ಸಮಸ್ತ ರಾಹು ಮತ್ತು ಕೇತುಗಳ ದೋಷವನ್ನು ಸಂಪೂರ್ಣ ನಿವಾರಣೆ ಮಾಡುವ ಮೂಲಕವಾಗಿ ನಿಮಗೆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ಅತ್ಯುತ್ತಮವಾದ ಫಲ ದಾಂಪತ್ಯದಲ್ಲೂ ಮತ್ತು ಉಳಿದಂತಹ ಮನೆ ಕಟ್ಟುವ ಯೋಗದಲ್ಲೂ ಮತ್ತು ಇಲ್ಲಿ ದಶಮ ಉದ್ಯೋಗದ ಸ್ಥಿತಿಗತಿಗಳು ಕುಲದೇವತಾ ಆರಾಧನೆಯ ಫಲ ಮತ್ತು ಮಾತುಕತೆ ಇತ್ಯಾದಿಗಳಲ್ಲಿ ಯಶಸ್ಸುಗಳು ಕಂಟಕಾದಿ ದೋಷಗಳ ನಿವಾರಣೆಗೂ ಕೂಡ ಅದು ಅತ್ಯಂತ ಸಹಾಯಕಾರಿಯಾಗಿ ಉತ್ತಮ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ರಾಹುದೋಷ ಹೋದರೆ ನಿಮಗೆ ಸೂಕ್ತವಾದ ಮಾರ್ಗ ನಿಮಗೇ ಲಭ್ಯವಾಗುತ್ತೆ. ಹಾಗಾಗಿ ಗುರುವೇ ನಿಮ್ಮ ರಾಷ್ಟ್ರಾಧಿಪತಿ ಆಗಿದ್ದರಿಂದ ನಿಮ್ಮ ವೈಯಕ್ತಿಕ ಪೂರ್ವಜನ್ಮದಿಂದ ಬಂದ ಜ್ಞಾನವೇ ನಿಮ್ಮ ಜೀವನದಲ್ಲಿ ಉತ್ತಮ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ನಿಮ್ಮ ಜೀವನದ ಉನ್ನತಿಯ ಪಥದತ್ತ ಹೋಗಲಿಕ್ಕೆ ಸಂಪೂರ್ಣ ಸಹಕಾರ ನೀಡುವಲ್ಲಿ ಖಂಡಿತವಾಗಿ ಹಿಂದೆ ಇಲ್ಲ. ಆದರೆ ಗುರುವು ಚತುರ್ಥದಲ್ಲಿದ್ದು ಅಸ್ಥಾನದಲ್ಲಿ ಇರುವುದರಿಂದಾಗಿ ಈ ರಾಹುವಿನ ಪ್ರಭಾವ ಬುದ್ಧಿಕಾರಕನಾದ ಬುಧನ ಮೇಲೂ ಮತ್ತು ಚಂದ್ರನು ಇಲ್ಲೇ ಅಮಾವಾಸ್ಯೆ ಸಮಯದಲ್ಲಿ ಹೋಗುವುದರಿಂದಲೂ ಅನೇಕ ಶತ್ರುಗಳ ದೋಷಗಳು ನಿಮ್ಮ ಮಾತುಗಳೇ ಅನೇಕ ವಿಧವಾಗಿ ದೋಷಯುಕ್ತವಾಗಿ ಪರಿಣಮಿಸಿದಾಗ ಅಥವಾ ಬೇರೆಯವರು ನಿಮ್ಮ ವಿರುದ್ಧವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅಂಥದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಆ ಮಾಟ ಮಂತ್ರಾದಿಗಳು ಕೂಡ ನಿಮಗೆ ದೂರ ಆಗ್ತವೆ. ಯಾರೇ ಮಾಡಿದರೂ ಕೂಡ ಅಂತಹ ಯಾವುದೇ ರೀತಿಯಾದಂಥದ್ದಿದ್ದರೂ ಕೂಡ ನಿಮ್ಮ ಮಾನಸಿಕವಾಗಿ ಹಿನ್ನಡೆ ಇದ್ದರೂ ಕೂಡ ಈ ನಾಗಶಕ್ತಿ ವಿನಾಯಕ ಆರಾಧನೆ ಸಮಸ್ತ ವಿಧವಾದ ಛಾಯೆಯನ್ನು ದೂರ ಮಾಡಿ ನಿಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸುವಲ್ಲಿ ಸಮರ್ಥನಾಗ್ತಾನೆ. ಅದಕ್ಕೆ ಪೌರ್ಣಿಮೆಯ ದಿನದಂದು ಉತ್ತಮವಾದಂಥ ರೀತಿಯಲ್ಲಿ ತಾಯಿ, ತಂದೆ, ಗುರು ಮತ್ತು ನಾಗಶಕ್ತಿ ವಿನಾಯಕ ಮತ್ತು ಕುಲದೇವರು ಈ ರೀತಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. ಆಂಜನೇಯನ ಆರಾಧನೆ ಮಾಡ್ಕೊಳ್ಳಿ. ಅತಿ ದೊಡ್ಡ ಫಲವನ್ನು ನೀವು ಅನುಭವಿಸಲಿಕ್ಕೆ ನಾಗಶಕ್ತಿ ವಿನಾಯಕ ಖಂಡಿತವಾಗಿಯೂ ಕಾರಣ ಆಗ್ತಾನೆ. ಆ ನಂಬಿಕೆ ನಿಮ್ಮಲ್ಲಿರಬೇಕು, ಶ್ರದ್ಧೆ ಭಕ್ತಿ ನಿಮ್ಮದು. ಭಗವಂತ ಅದನ್ನು ಅಳೆಯುವನು, ನಾವಲ್ಲ. ಹಾಗಾಗಿ ಆ ರೀತಿಯಾದ ಆರಾಧನೆ ಖಂಡಿತವಾಗಿಯೂ ಈ ಸರ್ವವ್ಯಾಪಿಯಾದಂತಹ ಸರ್ವಶಕ್ತಿ ಪ್ರದಾಯಕನಾದಂತಹ ನಾಗಶಕ್ತಿ ವಿನಾಯಕ ನಿಮಗೆ ನೀಡಬಲ್ಲ. ಆರಾಧನೆಯನ್ನು ಮಾಡಿ ಧನ್ಯವಾದಗಳು ಅಂತ ಹೇಳ್ತೇನೆ. ಆರಾಧನೆಯನ್ನು ಮಾಡಿ ಉತ್ತಮ ಫಲವನ್ನು ಪಡೆಯುವಂತರಾಗಿ. ಇಲ್ಲಿ ಈ 6ನೇ ಮನೆಯಲ್ಲಿ ಕೇತುವು ಅನೇಕ ವಿಧವಾದ ರೋಗದ ಅನುಮಾನವನ್ನು ನೋಡಿಸ್ತಾನೆ. ಸರಿಯಾದಂತಹ ಅಂತಹ ಅನುಮಾನ ಇದ್ದರೆ ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಬೇಡಿ ಅಂತ ನಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೇವೆ. ಸಪ್ತಮಾಧಿಪತಿ ಬುಧ ವೇದಲಿದ್ದಿಂದ ಗಂಡ ಅಥವಾ ಹೆಂಡತಿಯ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ, ದೋಷವಾಗ್ತದೆ. ಏಕೆಂದರೆ ಅವರು ಪತಿ ಪತ್ನಿಯರಿದ್ದಲ್ಲಿ ಅಥವಾ ಇಬ್ಬರು ವ್ಯವಹಾರ ಮಾಡ್ತಾ ಇದ್ದಾರೆ, ಇಬ್ಬರ ಮಧ್ಯದಲ್ಲಿ ಒಬ್ಬರ ಮಾತನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದರ ಹಿಂದೆ ಏನೋ ಒಂದು ಇದೆ ಅಂತ ತಿಳ್ಕೊಂಡು ನಿಧಾನವಾಗಿ ಸಹನೆಯಿಂದ, ಫಾಲ್ಗುಣ ಮಾಸದಲ್ಲಿ ಸಹನೆಯಿಂದ ಹೆಂಡತಿ ಗಂಡ ಇರ್ಬೋದು, ಪಾರ್ಟ್ನರ್ಸ್ ಇರ್ಬೋದು, ಪಾರ್ಟ್ನರ್ ಅಂದರೆ ಬಿಸ್ನೆಸ್ ಪಾರ್ಟ್ನರ್, ಅವ್ರು ಯಾರೇ ಇದ್ದರೂ ಇರ್ಬೋದು, ಅವರ ಮಾತುಗಳನ್ನು ನಿರ್ಲಕ್ಷ್ಯ ಮಾಡದೆ ನಿಧಾನವಾಗಿ ಸಹನೆಯಿಂದ, ಅವ್ರು ಎಷ್ಟೇ ರಾಂಗ್ ಆಗಿ ಮಾತಾಡೋದು ಸಹನೆಯಿಂದ ಸ್ವೀಕರಿಸಿ. ಸಹನೆ ಭಾಳ ಮುಖ್ಯವಾಗಿ ಗೋಚರವಾಗ್ತಾ ಇದೆ, ಅನಿವಾರ್ಯತೆ ಇದೆ ಅಂತ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಆ ಮೂಲಕವಾಗಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಇನ್ನು ಶುಕ್ರನ ಅಷ್ಟಮತ್ವದಲ್ಲಿ ಉಚ್ಚನಾಗಿ ಪ್ರವೇಶಿಸುವುದರಿಂದ ನಿಮ್ಮ ಜಾತಕವನ್ನು ಅವಲಂಬಿಸಿ ಅನೇಕರಿಗೆ ಕಂಟಕಗಳು ಕೂಡ ಸಾಧ್ಯತೆಗಳಿರ್ತದೆ. ಅದನ್ನು ಪರಿಶೀಲನೆ ಮಾಡಿಕೊಳ್ಳಿ. ಇನ್ನು ಭಾಗ್ಯದ ಅಧಿಪತಿಯಾದಂಥ ಕುಜ ವ್ಯಯಕ್ಕೆ ಬರುವುದರಿಂದಾಗಿ ರಾಹುಗ್ರಸ್ತನಾಗಿರುವುದರಿಂದ ಕುಲದೇವತೆಯ ಆರಾಧನೆಯ ಫಲ ಸಂಪೂರ್ಣ ಸಿಗದೇ ಇರುವಂತಹ ಸ್ಥಿತಿಗತಿಗಳನ್ನು ಹೊಂದುವುದರಿಂದ ಆಂಜನೇಯನ ಆರಾಧನೆ, ನಾಗಶಕ್ತಿ ವಿನಾಯಕನ ಆರಾಧನೆ, ಗುರು ಆರಾಧನೆಯನ್ನು ಮಾಡಿಕೊಂಡಂಥ ನೀವು ತಾಯಿ ತಂದೆಯ ಒಂದು ನಮಸ್ಕಾರದ ಮೂಲಕ ಮಾಡುವ ಕುಲದೇವತಾ ಆರಾಧನೆ ನಿರಂತರವಾಗಿ ಪ್ರಖರವಾಗಿ ಮಾಡುವ ಒಂದು ಮಾಸ ಇದ್ದರೆ ಅದು ಫಾಲ್ಗುಣ ಮಾಸ. ನಿಮಗೆ ಒಂದು ಯುಗವೇ ಅಂದರೆ ಒಂದು ವರ್ಷವೇ, ಸಂವತ್ಸರವೇ ಕಳೀತಾ ಇದೆ ಈ ಮಾಸದಿಂದ. ಹಾಗಾಗಿ ಮುಂದಿನ ಸಂವತ್ಸರಕ್ಕೂ ಕೂಡ ಇದು ಅತ್ಯಂತ ಭದ್ರ ಬುನಾದಿ ಆಗಬೇಕು ಅಂತ ಆದರೆ ನಿಮ್ಮ ಕುಲದೇವತೆಯನ್ನು ಅತ್ಯಂತ ನಿಖರವಾಗಿ, ಅತ್ಯಂತ ಕ್ರಮಬದ್ಧವಾಗಿ ಫಾಲ್ಗುಣ ಮಾಸದಲ್ಲಿ ದಯವಿಟ್ಟು ಆರಾಧನೆ ಮಾಡಿ. ಆ ಫಲದಿಂದ ವಂಚಿತವಾಗದೆ ನಿಮ್ಮ ಕುಲ ಅಭಿವೃದ್ಧಿಗೆ ಯೋಗ್ಯವಾದಂತಹ ಅನುಷ್ಠಾನಾದಿಗಳು ನಿಮಗೆ ಕುಲದೇವತಾ ಆರಾಧನೆಯಿಂದ ನಿಮಗೆ ಸಂಪೂರ್ಣ ಲಭ್ಯವಾಗುತ್ತೆ. ಕೆಲವರು ಕೇಳ್ಬೋದು, ಕುಲದೇವತೆ ಯಾರು ಅಂತ ಗೊತ್ತಿಲ್ಲ, ಏನು ಮಾಡೋದು? ನಮ್ಮನ್ನು ಸಂಪರ್ಕಿಸಿ ಅದರ ಬಗ್ಗೆ ಚಿಂತನೆ ಮಾಡೋಣ. ಕುಲದೇವತೆ ಇಲ್ಲದೇ ಇರುವಂಥ ಪಕ್ಷದಲ್ಲಿ ಅದಕ್ಕೆ ವ್ಯವಸ್ಥೆ ಕೂಡ ಆಗುತ್ತೆ. ಇನ್ನು ಯಾರಿಗೆ ಈ ಒಂದು ಕುಲದೇವತಾ ಆರಾಧನೆ ಫಲ ಸಿಗುವುದಿಲ್ಲ, ಮನೆಯಲ್ಲಿ ಜಗಳ, ಅಸಮಾಧಾನ ಇತ್ಯಾದಿಗಳು ಖಂಡಿತ ಇದೆ ಅಂತಂದರೆ
ಖಂಡಿತವಾಗಿ ಕುಲದೇವರಿಗೆ ಮೊರೆ ಹೋಗಿ ಅಂತ ನಾವು ಮತ್ತೆ ನಮ್ಮಲ್ಲಿ ನಾವು ಆತ್ಮೀಯ ವಿನಂತಿ ಮಾಡಿಕೊಳ್ತೇವೆ. ಇನ್ನು ದಶಮದಲ್ಲಿ ಅಧಿಪತಿಯಾದ ಗುರು ಚತುರ್ಥದಲ್ಲಿರುವುದರಿಂದ ಅಸಮಾಧಾನಯುಕ್ತವಾದಂತಹ ವೃತ್ತಿಗಳು ಕಂಡುಬರ್ತದೆ ಕೆಲವರಿಗೆ. ಅದಕ್ಕಾಗಿ ಗುರು ಆರಾಧನೆ ಕೊಡಬೇಕು, ಧನಾತ್ಮಕ ಚಿಂತನೆ ಬೇಕು. ಇದರಿಂದ ಆ ಮಾನಸಿಕವಾದ ತೊಳಲಾಟವೇನಾದರೂ ಇದ್ದರೆ ಅದರಿಂದ ಹೊರಬರಲಿಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಖಂಡಿತ ಮುಖ್ಯ. ಇನ್ನು ಏಕಾದಶದಲ್ಲಿ ಕುಜ ಉಚ್ಚನಾಗಿದ್ದು ಏಕೆ ಬರ್ತಾ ಇರೋದ್ರಿಂದ ಏಕಾದಶಾಧಿಪತಿಯಾದ ಶನೈಶ್ಚರನೇ ರಾಶಿಯಲ್ಲಿ ಕುಳಿತಿರುವುದರಿಂದ ನಿಮ್ಮ ಪೂರ್ವಜನ್ಮ ಕರ್ಮಾನುಸಾರವಾಗಿ ಲಾಭಾಂಶಗಳು ಲಭ್ಯವಾಗುತ್ತೆ. ಅದಕ್ಕಾಗಿ ಗುರುವೇ ಅಧಿಪತಿಯಾದಂತಹ ಒಂದು ಈ ಮೀನರಾಶಿಯಲ್ಲಿ ಶನೈಶ್ಚರನ ಯಾವ ಸ್ಥಿತಿ ಇದೆ, ಇದು ಸಂಪೂರ್ಣವಾಗಿ ಉತ್ತಮ ಫಲ ಕೊಡುವತಕ್ಕಂಥದ್ದು ಶನೈಶ್ವರನ ಉತ್ತಮ ಸ್ಥಿತಿಗತಿಗಳು ನಿಮ್ಮ ಜಾತಕದಲ್ಲಿ ಇದ್ದಾಗ. ಆದ್ದರಿಂದ 7.5 ಅಥವಾ ಸಾರ್ಧ ಸಪ್ತಮ ಶನಿಯ ಅನೇಕ ಉತ್ತಮ ಫಲಗಳು ಈಗಾಗಲೇ ಲಭ್ಯವಾಗಿದ್ದರೆ ಈಗಲೂ ಕೂಡ ಅತ್ಯುತ್ತಮವಾದ ಲಾಭಾಂಶ ನಿಮಗೆ ಬರ್ತದೆ. ಬಂದಿಲ್ಲ ಅಂತಂದರೆ ಲಾಭಾಂಶ ಕಷ್ಟ ಆಗ್ತದೆ ಈ ಒಂದು ಸಾರ್ಧ ಸಪ್ತಮ ಶನಿಯಿಂದ. ಅದಕ್ಕೆ ಏನು ಮಾಡಬೇಕು? ಶಿವಾರಾಧನೆ, ಆಂಜನೇಯನ ಆರಾಧನೆ ಅತಿ ಮುಖ್ಯ. ಮತ್ತು ಈ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ಈ ಶನಿ ಪೀಡೆ ಕೂಡ ಕೆಲವರನ್ನು ಹೆದರುವ ಅಗತ್ಯ ಇಲ್ಲ. ಆ ಶನೇಶ್ವರನಿಂದ ಉಂಟಾಗುವಂತಹ ಪೂರ್ವಜನ್ಮ ಕರ್ಮ ಫಲಗಳೇನಿದ್ದಾವೆ ಅದು ಉತ್ತಮ ರೀತಿಯಲ್ಲಿ ಬರೋದಕ್ಕೆ ನಾಗಶಕ್ತಿ ವಿನಾಯಕ ಕಾರಣ ಆಗ್ತಾನೆ. ಆದ್ದರಿಂದ ಅವನ ಸಂಪೂರ್ಣ ಆರಾಧನೆ ನಿಮಗೆ ಸಂಪೂರ್ಣ ಯಶಸ್ಸನ್ನು ನೀಡಲಿ, ಎಲ್ಲ ರೀತಿಯಿಂದಾಗಿ ಉತ್ತಮವಾದ ಫಲಗಳು ನಿಮಗೆ ಲಭ್ಯವಾಗುವಂತಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಎನ್ನುವ ಮನೋಭಾವದಿಂದ ನಿಮಗೂ, ನಿಮ್ಮ ಕುಟುಂಬಕ್ಕೂ, ನಿಮ್ಮ ಕುಲಕ್ಕೂ ಮತ್ತು ನಿಮ್ಮ ಊರಿಗೂ ಮತ್ತು ರಾಜ್ಯಕ್ಕೂ, ದೇಶಕ್ಕೂ, ಜಗತ್ತಿಗೂ ಸಂಪೂರ್ಣವಾಗಿ ವಿಶಾಲ ಮನೋಭಾವದಿಂದ ಶುದ್ಧ ಸಂಕಲ್ಪಿತರಾಗಿ ಒಳ್ಳೆಯದಾಗಲಿ ಅಂತ ನೀವು ಭಾವಿಸಿ ಜಪ ಇತ್ಯಾದಿಗಳನ್ನು ನಾಗಶಕ್ತಿ ವಿನಾಯಕನ ಆರಾಧನೆ ನೀವು ಯಾವತ್ತು ಪ್ರಾರಂಭ ಮಾಡ್ತೀರೋ ಆವತ್ತಿಂದ ನಿಮ್ಮ ಜೀವನದ ಬದಲಾವಣೆ ಸಂಪೂರ್ಣವಾಗಿ ಉತ್ತಮ ರೀತಿಯಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ನೀವು ನಿಸ್ವಾರ್ಥಿಗಳಾಗಿ ಅತಿ ಹೆಚ್ಚಿನ ಫಲ ಪಡೆಯುವ ವ್ಯಕ್ತಿಗಳಾಗ್ತೀರಿ. ಜಗತ್ತಿಗೆ ಶಾಂತಿಯನ್ನು ಬಯಸುವಷ್ಟು ವಿಶಾಲ ಮನೋಭಾವನೆ ಕೇವಲ ನಮಗೊಂದೇ ಅಲ್ಲದೆ ಅದರಿಂದ ಜಗತ್ತಿಗೆ ಒಳ್ಳೆಯದಾಗಬೇಕೆನ್ನುವಂತಹ ದೃಢವಾದ ಸಂಕಲ್ಪ, ಭಗವಂತನ ಮೇಲಿನ ಸಂಪೂರ್ಣ ದೃಢ ನಂಬಿಕೆಯಿಂದ ನೀವು ಮಾಡಿದಾಗ ನಿಮ್ಮ ಜಗತ್ತು ಬದಲಾಗುತ್ತೆ, ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ಅತ್ಯುತ್ತಮವಾದ ಬದಲಾವಣೆಯತ್ತ ನಾಗಶಕ್ತಿ ವಿನಾಯಕ ಕೈ ಬಿಡದೆ ಕರೆದುಕೊಂಡು ಹೋಗ್ತಾನೆ, ಕೈಯಲ್ಲಿರುವ ಲಡ್ಡುವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ನಮಸ್ತೆ. ನಿಮಗೆಲ್ಲರಿಗೂ ಕೂಡ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಆರಾಧನೆ ಫಲ ಸಿಗುವಂತಾಗಲಿ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಲಡ್ಡು ಕೊಡ್ತಾನೆ ಅಂತಂದರೆ ಉತ್ತಮವಾದಂಥ ಜೀವನವನ್ನು ಕೊಡ್ತಾನೆ ಅಂತ ಅರ್ಥ. ಧನ್ಯವಾದಗಳು ಮಿತ್ರರೇ. ಮುಂದಿನ ವಿಡಿಯೋವನ್ನು ನೋಡಿ ದಯವಿಟ್ಟು ಅನುಸರಿಸಿ. ಮಾಘ ಮಾಸದ ಲಕ್ಕಿ ಕಾಮೆಂಟಿಗೆ ಸ್ವಾಗತ ಮಿತ್ರರೇ. ಈ ಬಾರಿಯ ಲಕ್ಕಿ ಕಾಮೆಂಟ್ ಗೋವಿಂದರಾಜ್ ಅವರು. ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ, ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ
ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹನಂ. ಆವಾಹಯಾಮಿ ತೇ ಭಕ್ತ್ಯಾ ಶೀಘ್ರಮಾಗಚ್ಚ ಹೇ ಪ್ರಭೋ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಬ್ರಹ್ಮಾಂಡವ್ಯಾಪಿನೇ ಪ್ರಭವೇ ನಾಗಶಕ್ತಿವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ. ಸ್ವಾಗತಂ. ಸ್ವಾಗತಂ ಸರ್ವಗರ್ವಘ್ನ ಸರ್ವವಿಘ್ನಹರೋ ಭವ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಗರ್ವಘ್ನಾಯ ನಮಃ ಸ್ವಾಗತಂ ತೇ ವ್ಯಾಹರಿಷ್ಯಾಮಿ. ಆಸನಂ. ಆಸನಮರ್ಪಯೇತುಭ್ಯಂ ವಿರಾಜಯ ಮಹಾಪ್ರಭೋ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಮಹಾಪ್ರಭವೇ ನಮಃ. ಆಸನಂ ಸಮರ್ಪಯಾಮಿ. ಪಾದ್ಯಂ. ಪಾದ್ಯಂತೆ ಗಂಧಯುಕ್ತಂಚ ಪಾದೋದರಪರಿಷ್ಕರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಪಾದೋದರಪರಿಷ್ಕರಾಯ ನಮಃ ಪಾದ್ಯಂ ಸಮರ್ಪಯಾಮಿ. ಅರ್ಘ್ಯಂ. ಉಪನೀತಾಯ ವಿದ್ಮಹೇ ಸುಪ್ರಸನ್ನಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅಭಯಹಸ್ತಾಯ ವಿದ್ಮಹೇ ಬಾಲರೂಪಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅಗ್ನಿರೂಪಾಯ ವಿದ್ಮಹೇ ಯಜ್ಞಮಯಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಈಶಪುತ್ರಾಯ ವಿದ್ಮಹೇ ಗೌರೀಸುತಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಪಾಶಹಸ್ತಾಯ ವಿದ್ಮಹೇ ಅಂಕುಶಧರ್ತ್ರೇ ಚ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅರ್ಘ್ಯಂತೆ ಅಭ್ರವರ್ಣಾಯ ಶುಭ್ರವಸ್ತ್ರಧರಾಯ ಚ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಶುಭ್ರವಸ್ತ್ರಧರಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ಆಚಮನಂ. ಆಚಮ್ಯತಾಂ ಮಹಾದೇವ ಮುದಯಾ ತವ ಶುಂಡಯ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಮಹಾದೇವಾಯ ನಮಃ. ಶುಂಡೇ. ಆಚಮನೀಯಂ ಸಮರ್ಪಯಾಮಿ. ಸ್ನಾನಂ.
स्नापये निर्मलाकार जाह्नवीसलिलादिभिः ब्रह्माण्डव्यापिनं वन्दे नागशक्तिविनायकं निर्मलाकाराय नमः स्नानं समर्पयामि आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं समर्पयामि वस्त्रयुग्मं प्रदास्यामि दिव्यैरस्त्रैर्विभूषिता ब्रह्माण्डव्यापिनं वन्दे नागशक्तिविनायकं दिव्यैरस्त्रैर्विभूषिताय नमः वस्त्रयुग्मं समर्पयामि यज्ञोपवीतः नागयज्ञोपवीतेन भूषितो यज्ञकारण ब्रह्माण्डव्यापिनं वन्दे नागशक्तिविनायकं यज्ञकारणाय नमः नागयज्ञोपवीतन्ते परिकल्पयामि आभरणं हिरण्याभरणं तुभ्यं कर्णचामरभूषिता ब्रह्माण्डव्यापिनं वन्दे नागशक्तिविनायकं कर्णचामरभूषिताय नमः हिरण्याभरणं समर्पयामि गन्धम् अष्टगन्धं ललाटे च इष्टबन्धप्रदायक ब्रह्माण्डव्यापिनं वन्दे नागशक्तिविनायकम् इष्टबन्धप्रदायकाय नमः अष्टगन्धं समर्पयामि कुङ्कुमं भूषणार्थं ते अर्पये हेमकङ्कण ब्रह्माण्डव्यापिनं वन्दे नागशक्तिविनायकं हेमकङ्कणाय नमः कुङ्कुमचूर्णं समर्पयामि हरिद्रां चूर्णरूपेण दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकं दारिद्र्यचूर्णकाय नमः हरिद्राचूर्णं समर्पयामि चन्दनं च चतुर्हस्ता चतुर्भद्रप्रदायक ब्रह्माण्डव्यापिनं वन्दे नागशक्तिविनायकं चतुर्भद्रप्रदायकाय नमः चन्दनं समर्पयामि पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे नागशक्तिविनायकं पुष्पदन्ताय नमः पुष्पाणि समर्पयामि दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं सर्वदुःस्वप्ननाशकाय नमः दूर्वायुग्मं समर्पयामि अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम् गणनायकाय नमः
नामपूजां समर्पयामि। धूपः धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं धूर्जटेः प्रियनन्दनाय नमः धूपमाघ्रापयामि। दीपः सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि। नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव। आचमनम् आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं परिकल्पयामि। हस्तप्रक्षालनं हस्तौ क्षालय देवेश सोमसूर्याग्निलोचन ब्रह्माण्डव्यापिनं वन्दे नागशक्तिविनायकं सोमसूर्याग्निलोचनाय नमः हस्तप्रक्षालनं समर्पयामि। नीराजनं गृहाणेदं सुमङ्गलनिरञ्जन ब्रह्माण्डव्यापिनं वन्दे नागशक्तिविनायकं सुमङ्गलनिरञ्जनाय नमः नीराजनं समर्पयामि। पुष्पाञ्जलिस्तु भक्त्या च सदन्ताभयमुद्रक ब्रह्माण्डव्यापिनं वन्दे नागशक्तिविनायकं सदन्ताभयमुद्रकाय नमः पुष्पाञ्जलिं समर्पयामि। प्रदक्षिणनमस्काराः क्रियन्ते पापनाशक ब्रह्माण्डव्यापिनं वन्दे नागशक्तिविनायकं पापनाशकाय नमः प्रदक्षिणनमस्कारान् समर्पयामि। प्रसन्नार्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात् अभयहस्ताय विद्महे बालरूपाय धीमहि तन्नो वटुः प्रचोदयात् अग्निरूपाय विद्महे यज्ञमयाय धीमहि तन्नो वटुः प्रचोदयात् ईशपुत्राय विद्महे गौरीसुताय धीमहि तन्नो वटुः प्रचोदयात् पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात् अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकम् शुभ्रवस्त्रधराय नमः ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ, ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ.
ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀ ನಾಗಶಕ್ತಿ ವಿನಾಯಕ ಪ್ರೀಯತಾಂ. ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ, ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.